ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನಾನು ಚಿತ್ರದುರ್ಗಕ್ಕೆ ಬಂದಿದ್ದೆ. ಹಾಗಾಗಿ ನನ್ನ ಸ್ಕೂಲ್ ಮುಂದೆನೇ ಹಿಂಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಸ್ಕೂಲ್ನ ಒಂದು ಸರ್ತಿ ನೋಡಿಕೊಂಡು ಹಾಗೆ ಟೀಚರ್ಸ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಒಳಗಡೆ ಬಂದೆ. ಇದು ಸೆಂಟ್ ಜೋಸೆಫ್ ಕಾನ್ವೆಂಟು ಚಿತ್ರದುರ್ಗದಲ್ಲಿದೆ. ಈ ಕಡೆ ಇರೋದು ಕನ್ನಡ ಮೀಡಿಯಮು, ಆ ಕಡೆ ಸೈಡ್ ಇರೋದೆಲ್ಲ ಇಂಗ್ಲೀಷ್ ಮೀಡಿಯಮು. ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಹಾಗೆ ನಮ್ಮ ಟೀಚರ್ಸ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಒಳಗಡೆ ಬಂದೆ. ಬಟ್ ಸ್ಯಾಟರ್ಡೆ ಆಗಿರೋದ್ರಿಂದ ಎಲ್ಲ ಬೇಗ ಹೋಗಿಬಿಟ್ಟಿದ್ರು, ಯಾರೂ ಇರಲಿಲ್ಲ. ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮೆಮೊರೀಸ್ನ ನನ್ನ ತಂಗಿ ಜೊತೆಲಿ ಶೇರ್ ಮಾಡ್ತಾ ಇದ್ದೆ. ನನಗೆ ಈ ಕಡೆಯಿಂದ ಮೆಟ್ಲು ಆ ಕಡೆಯಿಂದ ಮೆಟ್ಲು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆವಾಗ ತುಂಬಾ ಇಯರ್ಸ್ ಆದಮೇಲೆ ನಾನು ಅಲ್ಲಿಗೆ ಮತ್ತೆ ವಾಪಸ್ ಹೋಗಿದ್ದು. ತುಂಬಾ ಖುಷಿ ಆಯಿತು. ಈ ಸ್ಕೂಲಲ್ಲಿ ನಂಗೆ ತುಂಬಾ ಮೆಮೊರೀಸ್ ಇದೆ ಆ್ಯಕ್ಚುಲಿ. ಹಾಗೆ ಸ್ಕೂಲಿಗೆ ಬೆಲ್ ಹೊಡೆದ ತಕ್ಷಣ, ಹೊರಗಡೆ ಬಂದ ತಕ್ಷಣ ಬಟಾಣಿ, ಆಮೇಲೆ ಇದೇನದು ಮಸಾಲೆ ಮಂಡಕ್ಕಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರ್ತಾ ಇತ್ತು. ಅದನ್ನು ಕೂಡ ತುಂಬಾ ಮಿಸ್ ಮಾಡ್ಕೊತೀನಿ ನಾನು. ಹಾಗೆ ನಮಗಿಂತ ನಮ್ಮ ಬ್ಯಾಗೇ ತುಂಬ ಭಾರ ಇರೋ ಥರ ಅಷ್ಟೊಂದು ಬುಕ್ ಎತ್ಕೊಂಡು ಬೇರೆ ಹೋಗ್ತಾಯಿದ್ವಿ. ಆ ಮೆಮೊರೀಸ್ ಎಲ್ಲ ನೆನಪಾಯಿತು. ನನ್ನ ತಂಗಿ ಜೊತೆಲಿ ಶೇರ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಅಜ್ಜಿನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಒಂದು ಕ್ಯೂಟ್ ಕಾನ್ವರ್ಸೇಷನ್ನ ನಿನ್ನ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ, ನೋಡ್ಕೊಂಬನ್ನಿ. ತಿಂತೀನಿ ಒಂದು ಮತ್ತೆ ಅಷ್ಟೊಂದು ತಂದಿದ್ಯಾ? ಫ್ರಿಡ್ಜಲ್ಲಿ ಇಡ್ತೀನಿ. ಆಗ್ಲಾಗ್ಲೇ ಇಳಿಬೇಕಂತ ಸ್ಟಾಪ್ ಮಾಡುತ್ತೆ. ನೀವು ಮಾಡಿದ್ ನೋಡಿ ಫೋಟೋ ತಗೊಂಡು ನಗ್ತಾ ಇದ್ದಾನೆ ಅವನು. ಭಯ ಆಗಲ್ಲ ನಿಂಗೆ ಮೆಟ್ಲು ಹತ್ಬೇಕಾದ್ರೆ? ಅದು ಹಂಗೈತೆ, ಮೆಟ್ಲು ಹತ್ಬೇಕಾದ್ರೆ ಭಯ ಆಗಲ್ಲ? ಏನು ಆಗಲ್ಲ. ಅದು ಹಂಗೈತಲ್ಲ. ಅಜ್ಜಿಗೆ ಫೈನಲಿ ಬಾಯಿ ಹೇಳಿ ಹೊರಡ್ತಾ ಇದ್ದೀವಿ. ಹಾಗೆ ಆಂಟಿ ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡಬೇಕಿತ್ತು ಅಂತೇಳಿ ಜೊತೆಗೆ ಹೋಗಿದ್ವಿ. ಸ್ಯಾರೀಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಬ್ಲೌಸ್ ಕಾಂಟ್ರಾಸ್ಟ್ ಐತಲ್ಲ. ಆಂಟಿ ಫೈನಲಿ ಈ ಬ್ಲೂ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಕ್ರೇಪ್ ಸ್ಯಾರೀಸ್ ಎಲ್ಲ. ಇದ್ರ ಪ್ರೈಸ್ ಬಂದುಬಿಟ್ಟು 1800 ಆ ರೇಂಜಲ್ಲಿತ್ತು. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ನನಗೆ ಟ್ರಾನ್ಸ್ಪರೆಂಟ್ ಆ ಥರ ಇರಲಿಲ್ಲ. ಹಾಗೆ ನನ್ನ ತಂಗಿ ಆರೆಂಜ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ಲು. ತುಂಬಾ ಚೆನ್ನಾಗಿದೆ. ಹಾಗೆ ಇವ್ರ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ. ನಾವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅವ್ರಿಗೆ ಪಿಂಗ್ ಮಾಡಿದ್ರೆ ಅವರು ಸೆಂಡ್ ಮಾಡಿಕೊಡ್ತಾರೆ. ಕಲಾನಿಕೇತನ್ ಅಂತೇಳ್ಬಿಟ್ಟು ನೀವು ಚೆಕ್ ಮಾಡಿ ನೋಡಿ. ನಾವು ಮತ್ಕರಿಪುರಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಈಗ. ಉಟ್ಕೊಂಡು ಫುಲ್ಲು ಎಲ್ಲ ಉಟ್ಕೊಂಡು ಒಂದೊಂದೇ ತಿನ್ನಕ್ಕೆ ಎಲ್ಲ ತೋರಿಸ್ತೀನಿ. ಹಿಂಗೆ ಕಾಣಿಸುತ್ತೆ. ನಮ್ಮ ಬೋಮಣ್ಣ ಐತದಾರಲ್ಲ ಸೀರೆ ಸಿಂಗಲ್ ಪಿನ್ ಚೆನ್ನಾಗಿತ್ತೆ. ಅದಕ್ಕೆಲ್ಲ ಡಬಲ್ ದುಡ್ಡು ಇದಕ್ಕೆ. ಇದು 3000 ಚಿಲ್ಡ್ರ. ಡೌಟ್ ಆಗಿತ್ತು ನಂಗೆ ಹೆಂಗ್ ಕಾಣಿಸುತ್ತೆ. ಈ ಕಡೆ ಬ್ಲೌಸ್ ಅಲ್ಲ ಮುಸ್ಕಿನ್ ಮುಂದೆ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡಿದ ತಕ್ಷಣ ತಂದಿರೋ ಬಟ್ಟೆನೆಲ್ಲ ಹಾಕ್ಕೊಂಡು ನೋಡಿದ್ರೆ ಅದ್ರ ಖುಷಿನೇ ಬೇರೆ. ಹಾಗೆ ಎಲ್ಲನೂ ನನ್ನ ತಂಗಿ ಹಾಕ್ಕೊಂಡು ಅಜ್ಜಿಗೆ ಆಂಟಿಗೆಲ್ಲ ತೋರಿಸಿದ್ರು. ಅವರಂತೂ ಫುಲ್ ಖುಷಿಪಟ್ಟರು. ಹಾಗೆ ಮಾತಾಡಿ ರಾಣಿ ಅಕ್ಕ ಮತ್ತು ಲಾವಣ್ಯ ಅಕ್ಕನ ಮಾತಾಡ್ಸ್ಕೊಂಬರೋಣ ಅಂತೇಳ್ಬಿಟ್ಟು ಅವ್ರ ಮನೆಗೆ ಹೋದ್ವಿ. ಅವರು ಫುಲ್ ಖುಷಿಯಾದರು. ತುಂಬಾ ಖುಷಿ ಆಯ್ತು ನಮಗೂ ಕೂಡ. ಭೂಮಿಗೆ ಹೇಳಿಲ್ವಾ ಅವ್ನು ಮೋಟಂಗಂತೂ ನಾವು ಗೊತ್ತೇ ಇಲ್ಲ ಯಾರಂತ. ಎಂತ ಚಿಕ್ಕ ಬಾರು ಜೈ ಜೈ ನೀನೇ ಹೇಳು. ರಾತ್ರಿ ತುಂಬ ಚೆನ್ನಾಗಿ ಅವ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ 11:30 ಆಗಿ ವಾಪಸ್ ಮನೆಗೆ ಬಂದು ಮಲ್ಕೊಂಡ್ವಿ. ಹಾಗೆ ಬೆಳಗ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಹೊರಗಡೆ ಬಂದು ನೋಡ್ತಾ ಇದ್ದೀನಿ. ಗಿಡಗಳಂತೂ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ನಾನು ಚಿಕ್ಕ ವಯಸ್ಸಿಂದ ಕಾಣ್ತಾ ಇದ್ದಿದ್ದು ಕನಸದು. ನನ್ನ ಸ್ವಂತ ಮನೆ ಮುಂದ್ಗಡೆ ಹಿಂಗೆ ಎದ್ದು ಬಂದ ತಕ್ಷಣ ಹೂ ಗಿಡಗಳಿರಬೇಕು ಅಂತೇಳ್ಬಿಟ್ಟು. ಬೆಂಗಳೂರಲ್ಲಂತೂ ಇತ್ತೀಚೆಗೆ ಇಂಪಾಸಿಬಲ್ ಆಗಿಬಿಟ್ಟಿದೆ. ಸ್ವಲ್ಪ ಕೂಡ ಜಾಗ ವೇಸ್ಟ್ ಮಾಡದೆ ಮನೆಗಳನ್ನ ಕಟ್ತಾರೆ. ಬಟ್ ಈ ಮನೆ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ರಾಮು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ತುಂಬ ಒಳ್ಳೆ ನಾಯಿ ಅವನು. ಆ ಗಾಳಿ ಮತ್ತು ಆ ಪಕ್ಷಿ ಸೌಂಡ್ ಕೇಳಿ ಎಷ್ಟೋ ದಿನಗಳಾಗ್ಬಿಟ್ಟಿತ್ತು.
ಹಾಗೆ ಲಕ್ಷ್ಮಕ್ಕಜ್ಜಿಗೆ ಕೂಡ ಸರ್ಪ್ರೈಸ್ ಕೊಡೋಣ ಅಂತೇಳಿ ಬಂದಿದ್ದೆ. ನಾನು ಚಿಕ್ಕವಳಿದ್ದಾಗ ಅಜ್ಜಿಗೆ ಹಿಂದೆ ಹೋಗ್ಬಿಟ್ಟು ಜೋರಾಗಿ ಕಿರ್ಚ್ಬಿಟ್ಟಿದ್ದೆ, ಫುಲ್ ಶಾಕ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಈಗ ಮುಂದೆ ಹೋಗ್ಬಿಟ್ಟು ಮಾತಾಡಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.